ನಮಸ್ಕಾರ. ನಾನೊಬ್ಬ ಫ್ರೀಲ್ಯಾನ್ಸ್ ಡಿಸೈನ್ ಕನ್ಸಲ್ಟೆಂಟು. ಇವತ್ತು ನಮಗೆ ಬರುವಂಥ ಹಣಕಾಸಿನ ಸಮಸ್ಯೆಗಳು, ಜಿ ಎಸ್ ಟಿ ಫೈಲಿಂಗು, ಹಾಗೆ ಸ್ಯಾಲ್ರಿ ಎಂಪ್ಲಾಯ್ ಆಗಿದ್ದರೆ ಟ್ಯಾಕ್ಸ್ನ ಸಂಬಂಧಪಟ್ಟಂಥ ಅನೇಕ ಸಮಸ್ಯೆಗಳಿರ್ಬೋದು, ಅನೇಕ ಪ್ರಶ್ನೆಗಳು ನಮ್ಮಲ್ಲಿರ್ಬೋದು. ಇವೆಲ್ಲಕ್ಕೂ ಪರಿಹಾರ ಕೊಡಲಿಕ್ಕಾಗಿ ನಮ್ಮ ಜೊತೆ ಇವತ್ತಿದ್ದಾರೆ ಗುರುರಾಜ್ ಅವರು. ನಮಸ್ಕಾರ. ನಮಸ್ಕಾರ ಸರ್. ಗುರುರಾಜ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇವತ್ತು ನಾವು ಟ್ಯಾಕ್ಸ್ ಹಾಗೆ ಜಿ ಎಸ್ ಟಿ ಸಂಬಂಧಪಟ್ಟಂಥ ವಿಷಯಗಳನ್ನ ನಿಮ್ಮನ್ನು ತಿಳ್ಕೊಳ್ಬೇಕು ಅಂತ ಇದ್ದೀವಿ. ಈ ಉದ್ಯಮದಲ್ಲಿ ಬಹಳ ವರ್ಷಗಳಿಂದ ಕೆಲಸ ಮಾಡ್ತಿರೋಂಥವ್ರು ಶ್ರೀ ಗುರುರಾಜ್ ಅವರು. ಕಳೆದ 25 ವರ್ಷಗಳಿಂದ ಟ್ಯಾಕ್ಸ್ ಕನ್ಸಲ್ಟೆಂಟ್ ಆಗಿ ಅವರು ತಮ್ಮ ಸ್ವಂತ ಉದ್ಯಮೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಬಹುತೇಕ 500-600 ಕಂಪನಿಗಳಿಗೆ ಅವರು ಕನ್ಸಲ್ಟೇಷನನ್ನು ಮಾಡಿದ್ದಾರೆ. ಹಾಗೆ ಸಾವಿರಾರು ಸಿಬ್ಬಂದಿಗಳಿಗೆ, ಎಂಪ್ಲಾಯಿಗಳಿಗೆ ಸಂಬಳದ ಸಂಬಂಧಪಟ್ಟಂತೆ, ಟ್ಯಾಕ್ಸ್ಗೆ ಸಂಬಂಧಪಟ್ಟಂತೆ ರಿಟರ್ನ್ ಫೈಲ್ ಮಾಡುವಂಥದ್ದು ಕೂಡ ಅವ್ರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಬಹಳ ದೊಡ್ಡ ಉದ್ಯಮಶೀಲರಾಗಿ ಗಿರಿನಗರದಲ್ಲಿ ತಮ್ಮ ಸ್ವಂತ ಕಚೇರಿಯಲ್ಲಿ ಸುಮಾರು 20ಕ್ಕೂ ಹೆಚ್ಚು ಸಿಬ್ಬಂದಿಗಳೊಡನೆ ಈ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದೊಂದು ಸೇವೆಯೂ ಹೌದು, ಸಲಹೆಗಳ ಒಂದು ಮಾರ್ಗದರ್ಶನ ಕೂಡ ಅವ್ರು ಮಾಡ್ತಿದ್ದಾರೆ. ಈಗ ಅವರೊಂದಿಗೆ ನಾವು ಮಾತನ್ನು ಆರಂಭ ಮಾಡೋಣ. ಮೊದಲನೇ ಪ್ರಶ್ನೆ ನಾನು ನಿಮಗೆ ಕೇಳುವಂಥದ್ದು, ಜಿ ಎಸ್ ಟಿ ಅನ್ನೋಂಥದ್ದು ಯಾಕೆ ಗೊಂದಲ, ಏನು ಈ ಜಿ ಎಸ್ ಟಿಯ ವ್ಯಾಪ್ತಿ, ಅದರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಹೇಳ್ಬೋದಾ? ಜಿ ಎಸ್ ಟಿ ಅಂದರೆ ಅದರ ಫುಲ್ ಫಾರ್ಮು ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ. ಈ 2017ಕ್ಕಿಂತ ಮುಂಚೆ ವ್ಯಾಟ್ ಅಂತ ಕರ್ನಾಟಕ ಸರ್ಕಾರದಲ್ಲಿತ್ತು. ಆಗ ಸರ್ವಿಸ್ ಟ್ಯಾಕ್ಸ್ ಅಂತ ಕೂಡ ಇತ್ತು. ಈ ಜಿ ಎಸ್ ಟಿ ಏನಾಗಿದೆ ಅಂದರೆ ಗೂಡ್ಸ್ ಮತ್ತು ಸರ್ವಿಸ್ ಟ್ಯಾಕ್ಸ್ ಎರಡನ್ನೂ ಸೇರಿಸಿ ಒಂದು ಹೈಬ್ರಿಡ್ ಪ್ರಾಡಕ್ಟ್ ಮಾಡಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಮಾಡಿದ್ದಾರೆ. ಇದು 2017 ಜುಲೈಯಿಂದ ಅನ್ವಯ ಆಗೋ ಥರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸೇರಿ ಇದನ್ನು ಜನಗಳಿಗೆ ಅನ್ವಯ ಮಾಡ್ತಿದ್ದಾರೆ. ಈ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂದರೆ ಏನಪ್ಪ ಅಂತಂದರೆ, ನೀವು ಯಾವುದೇ ಪದಾರ್ಥ ಆಗಲಿ, ಒಂದು ಸೇವೆ ಆಗಲಿ, ಅದನ್ನು ತೊಗೊಂಡಾಗ ಅದ್ರ ಮೇಲೆ ಒಂದು ಟ್ಯಾಕ್ಸ್ ಇರುತ್ತೆ. ಆ ಟ್ಯಾಕ್ಸನ್ನು ನೀವು ಇನ್ನೊಬ್ಬರಿಗೆ ಪರಭಾರೆ ಮಾಡಿದಾಗ, ಅಂದರೆ ಒಬ್ಬರಿಂದ ಪರ್ಚೇಸ್ ಮಾಡಿ ಇನ್ನೊಬ್ಬರಿಗೆ ಸೇಲ್ ಮಾಡಿದಾಗ, ಆ ಪರ್ಚೇಸಲ್ಲಿರೋ ಟ್ಯಾಕ್ಸ್ನ ಈ ಸೇಲ್ ಮಾಡಿದಾಗ ಏನು ಬಂದಿರುತ್ತೋ ಆ ಟ್ಯಾಕ್ಸಲ್ಲಿ ಮೈನಸ್ ಮಾಡಿ ಉಳಿದಿದ್ದ ಅಮೌಂಟ್ನ ಮಾತ್ರ ಗೌರ್ಮೆಂಟ್ಗೆ ಕಟ್ಟಿದ್ರೆ ಸಾಕು. ಉದಾಹರಣೆಗೆ ಒಂದು 100 ರೂಪಾಯಿ ಒಂದು ವಸ್ತುನ ಪರ್ಚೇಸ್ ಮಾಡಿ 150 ರೂಪಾಯಿಗೆ ಸೇಲ್ ಮಾಡಿದಾಗ 100 ರೂಪಾಯಿಗೆ 10 ರೂಪಾಯಿ ಟ್ಯಾಕ್ಸು, 150 ರೂಪಾಯಿಗೆ 15 ರೂಪಾಯಿ ಟ್ಯಾಕ್ಸು ಅಂತ ಅಂದ್ಕೊಂಡ್ರೆ 15 ರೂಪಾಯಿ ಗೌರ್ಮೆಂಟ್ಗೆ ಕಟ್ಟಬೇಕಾಗಿರೋ ಟ್ಯಾಕ್ಸ್ ಬದಲಾಗಿ ಪರ್ಚೇಸ್ ಮಾಡಿದಾಗ 10 ರೂಪಾಯಿ ಏನು ಟ್ಯಾಕ್ಸ್ ಕೊಟ್ಟಿರ್ತೀರೋ ಅದನ್ನು ಮೈನಸ್ ಮಾಡಿ ಬ್ಯಾಲೆನ್ಸ್ 5 ರೂಪಾಯಿನ ಮಾತ್ರ ನೀವು ಗೌರ್ಮೆಂಟ್ಗೆ ಕಟ್ಟಿದ್ರೆ ಸಾಕು. ಇದು ಜಿ ಎಸ್ ಟಿಯ ತೆರಳು. ಈಗ ನಾನು ಹೊಸದಾಗಿ ಒಂದು ಉದ್ಯಮ ಮಾಡ್ತಾಯಿದ್ದೀನಿ, ಅಥವಾ ನಾನು ಈಗಾಗಲೇ ಉದ್ಯಮದಲ್ಲಿ ತೊಡ್ಕೊಂಡಿದ್ದೀನಿ. ಸೊ ನಾನೊಂದು ಉದ್ಯಮ ನಡೆಸ್ತಾ ಇದ್ದೀನಿ. ನನಗೀಗ ಜಿ ಎಸ್ ಟಿಯ ಫೈಲಿಂಗ್ ಮಾಡಬೇಕು. ನನ್ನಲ್ಲಿ ಅನೇಕ ಕೆಲಸಗಾರಿದ್ದಾರೆ, ಅವರ ಸಂಬಳದ ಮೂಲಕ ಟ್ಯಾಕ್ಸ್ಗಳನ್ನ ಡಿಟೆಕ್ಟ್ ಮಾಡಬೇಕು. ಸೊ ಈ ಎಲ್ಲ ವಿಷಯಗಳು ಸಂಬಂಧಪಟ್ಟಂಥ ಒಬ್ಬ ಬಿಸ್ನೆಸ್ ಮ್ಯಾನಿಗೆ ನಿಮ್ಮ ಸಲಹೆ, ಮಾರ್ಗದರ್ಶನ ಏನು? ಇಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ, ಮೊದಲನೇದು ಸಂಬಳದಾರರು ಮತ್ತು ಕೆಲಸಗಾರರಿಗೆ ನಾವೇನು ಕೊಡಬೇಕು ಅಂತ ಯೋಚನೆ ಮಾಡೋದಕ್ಕಿಂತ ಮುಂಚೆ, ವ್ಯಾಪಾರಸ್ಥ ತನ್ನ ಬಿಸ್ನೆಸ್ನ, ತನ್ನ ವ್ಯಾಪಾರನ ಹೇಗೆ ಮುಂದೆ ತೊಗೊಂಡೋಗ್ಬೇಕು, ಯಾವುದೇ ತೊಡಕುಗಳಿದೆ ಅದನ್ನ ಮುಂದೆ ಹೆಂಗೆ ತೊಗೊಂಡೋಗ್ಬೇಕು ಅಂತ ಯೋಚನೆ ಮಾಡಬೇಕು ಅಂತಂದರೆ, ಮೊದಲು ಅವನು ಬಿಸ್ನೆಸ್ಗೆ ಸಂಬಂಧಪಟ್ಟ ಎಲ್ಲ ರಿಜಿಸ್ಟ್ರೇಷನ್ಗಳನ್ನ ಮಾಡ್ಕೋಬೇಕು. ಇದಕ್ಕೆ ನಾವೇನು ಮಾಡಿದ್ದೀವಿ ಅಂತಂದರೆ, ಹ್ಯಾಂಡ್ ಹೋಲ್ಡಿಂಗ್ ಅಂತ ಕರಿತೀವಿ. ಒಬ್ಬ ಹೊಸ ಬಿಸ್ನೆಸ್ ಮನ್ ತನ್ನ ವ್ಯಾಪಾರ ಶುರು ಮಾಡಬೇಕಾದ್ರೆ ಅವನು ನನ್ನ ಹತ್ರ ಯಾವುದೇ ಕನ್ಸಲ್ಟೇಷನ್ಗೆ ಬಂದರೆ ಅವನಿಗೆ ಯಾವ ಥರ ಸರ್ವಿಸ್ ಕೊಡ್ತೀವಿ ಅಂತಂದರೆ, ಇಟ್ ಈಸ್ ಹ್ಯಾಂಡ್ ಹೋಲ್ಡಿಂಗ್ ಆಫ್ ದಿ ಬಿಸ್ನೆಸ್ ಓನರ್ ಅಂತ ಅಂತೀವಿ. ಅಂದರೆ ಒಂದು ಮಗುನ ಹೆಂಗೆ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತೀವೋ ಅದೇ ಥರ ನಾವೇನು ಮಾಡ್ತೀವಿ, ಒಬ್ಬ ಬಿಸ್ನೆಸ್ ಮನ್ನ ಎಲ್ಲ ರಿಜಿಸ್ಟ್ರೇಷನ್ಗಳ ಮುಖಾಂತರ ಹಾದು ಅವನು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಒಂದು ಫೆಸಿಲಿಟಿನ ಕ್ರಿಯೇಟ್ ಮಾಡಿ ಕೊಡ್ತೀನಿ. ಇಷ್ಟರ ಮಟ್ಟಿಗೆ ನಾನು ಹೇಳಬಲ್ಲೆ. ಯಾವೆಲ್ಲ ಸಲಹೆಗಳು, ಯಾವೆಲ್ಲ ಸೇವೆಗಳು ನಿಮ್ಮಿಂದ ಒಬ್ಬ ಉದ್ಯಮಿಗೆ ಸಿಗುತ್ತೆ? ಇಲ್ಲಿ ಏನೇನು ಮಾಡ್ಬೋದು ಅಂತಂದರೆ, ಒಬ್ಬ ಉದ್ಯಮಿಗೆ ಮೊದಲು ಅವನು ಪ್ರೊಪ್ರೈಟರ ಅಥವಾ ಪಾರ್ಟ್ನರ್ಶಿಪ್ಪಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮಾಡ್ತಾನೆ, ಇದನ್ನು ನೋಡಿಕೊಂಡು ಅದರ ಪ್ರಕಾರ ಅವನಿಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಪ್ರೊಪ್ರೈಟರ್ಗೆ ಬೇರೆ ಥರ ರಿಜಿಸ್ಟ್ರೇಷನು, ಪಾರ್ಟ್ನರ್ಶಿಪ್ಗೆ ಬೇರೆ ಥರ ರಿಜಿಸ್ಟ್ರೇಷನು, ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಬೇರೆ ಥರ ರಿಜಿಸ್ಟ್ರೇಷನು. ಅದಕ್ಕೆ ಅದರದೇ ಆದ ಪ್ರೊಸೀಜರ್ಸು, ಅದರದೇ ಆದ ಕಾಸ್ಟು, ಅದರದೇ ಆದ ಟೆನ್ಯೂರು ಎಲ್ಲ ಇರುತ್ತೆ. ಅದನ್ನು ಮೊದಲು ಅವನಿಗೆ ಮನದಟ್ಟು ಮಾಡ್ತೀವಿ. ಅವನಿಗೆ ಅದರೊಳಗಿರೋ ಅವನು ಏನಾದರೂ ಸಂದೇಹಗಳಿದ್ದರೆ, ಪ್ರಶ್ನೆಗಳಿದ್ದರೆ ಅದನ್ನು ಕೇಳಿ ನಮ್ಮ ಹತ್ರ ಪರಿಹಾರ ಮಾಡ್ಕೋಬೋದು. ಆಮೇಲಿಂದ ಅವನು ಅದನ್ನು
ಏನೇನು ಬೇಕೋ ನಮ್ಗೆ ಏನು ಡಾಕ್ಯುಮೆಂಟ್ಸ್ ಕೇಳ್ತೀವೋ ಆ ಡಾಕ್ಯುಮೆಂಟ್ಸ್ನೆಲ್ಲ ಕೊಟ್ಟರೆ ನಾವು ಅದಕ್ಕೆ ಅದೊಂದು ಸ್ಟಿಪ್ಯುಲೇಟೆಡ್ ಟೈಮ್ ಇರುತ್ತೆ. ಆ ಸ್ಟಿಪ್ಯುಲೇಟೆಡ್ ಟೈಮ್ನಲ್ಲಿ ಅಷ್ಟು ರಿಜಿಸ್ಟ್ರೇಷನ್ ನಾನು ಮಾಡಿಕೊಡ್ತೀನಿ. ಅಲ್ಲಿಗೆ ಅವನಿಗೆ ಒಂದು ಹಂತದ ಕೆಲಸ ಮುಗಿಯುತ್ತೆ. ಅಂದರೆ ನಾಳೆ ಬೆಳಗ್ಗೆಯಿಂದ ಬಿಸ್ನೆಸ್ ಶುರು ಮಾಡೋದಕ್ಕೆ ಅವನಿಗೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಅದಾದಮೇಲೆ ಅವನು ತಿಂಗಳಾಗಲಿ 3 ತಿಂಗಳಿಗೊಂದ್ಸಲ ಆಗಲಿ 6 ತಿಂಗಳಿಗೊಂದ್ಸಲ ಆಗಲಿ 1 ವರ್ಷಕ್ಕೊಂದ್ಸಲ ಆಗಲಿ ಈ ಥರ ಹಲವಾರು ಥರದ ಫೈಲಿಂಗ್ಗಳನ್ನ ಮಾಡಬೇಕಾಗತ್ತೆ. ಸೇ ಫಾರ್ ಎಕ್ಸಾಂಪಲ್ GST ಫೈಲಿಂಗ್ ಆದರೆ GST ಫೈಲಿಂಗ್ ಪ್ರತಿ ತಿಂಗಳು ಮಾಡಬೇಕಾಗತ್ತೆ. ಪ್ರತಿ ತಿಂಗಳು ಅವನು ಮಾಡಿದ್ದ ಸೇಲ್ಸು, ಅವ್ನು ಮಾಡಿದ ಪರ್ಚೇಸ್ನ, ಆಮೇಲೆ ಅವನು ಏನು ಟ್ರಾನ್ಸಾಕ್ಷನ್ ಮಾಡಿದ್ದಾನೆ ಬ್ಯಾಂಕ್ ಸ್ಟೇಟ್ಮೆಂಟ್ನ ನಮ್ಮ ಆಫೀಸಿಗೆ ತಲುಪಿಸಿದ್ರೆ ನಾವು ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಅವನಿಗೆ ಟ್ಯಾಕ್ಸ್ ಲೈಬಿಲಿಟಿ ಬಂದರೆ ಇಷ್ಟು ಬರುತ್ತೆ, ಅಥವಾ ಇನ್ಪುಟ್ ಇದ್ದರೆ ಇಷ್ಟು ಅಮೌಂಟ್ ಇಷ್ಟು ಇನ್ಪುಟ್ ಕ್ಯಾರಿ ಆಗುತ್ತೆ ಅಂತ ಕ್ಯಾರಿ ಫಾರ್ವರ್ಡ್ ನೆಕ್ಸ್ಟ್ ಮಂತ್ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಅಂತಲೂ ಹೇಳ್ತೀವಿ. ಇನ್ನು 3 ತಿಂಗಳದ್ದು ಈ ಜನಗಳಿಗೆ ಅಂದರೆ ಅವನ ಹತ್ರ ಕೆಲಸ ಮಾಡುತ್ತಿರೋ ಸ್ಟಾಫ್ಗಾಗಲಿ ಅಥವಾ ಅವರಿಗೆ ಸೇವೆಗಳು ಕೊಡ್ತಿರೋ ವೆಂಡರ್ಸ್ ಆಗಲಿ ಇವರಿಗೆಲ್ಲ TDS ಡಿಡಕ್ಟ್ ಮಾಡಬೇಕಾಗುತ್ತೆ. ಪೇಮೆಂಟ್ ಮಾಡಬೇಕಾದ್ರೆ TDS ಡಿಡಕ್ಟ್ ಮಾಡಬೇಕಾಗುತ್ತೆ. ಈ TDS ಡಿಡಕ್ಟ್ ಮಾಡಿದ್ದ 3 ತಿಂಗಳಿಗೊಂದ್ಸಲ ಸೆಂಟ್ರಲ್ ಗೌರ್ಮೆಂಟ್ಗೆ ಸಬ್ಮಿಷನ್ ಮಾಡಬೇಕಾಗತ್ತೆ. ಇದು 3 ತಿಂಗಳಿಗೊಂದ್ಸಲ ಮಾಡಬೇಕಾಗಿರೋ ಕೆಲಸ. ಇದೇ ಥರ 6 ತಿಂಗಳು ಮಾಡೋ ಕೆಲಸನೂ ಇರುತ್ತೆ. ಇದೇ ಥರ ವರ್ಷಕ್ಕೊಂದ್ಸಲ ಯಾವುದಪ್ಪ ಅಂತಂದರೆ ಇನ್ಕಮ್ ಟ್ಯಾಕ್ಸ್ನ ಪ್ರತಿ ವರ್ಷ ರಿಟರ್ನ್ ಫೈಲ್ ಮಾಡಬೇಕಾಗುತ್ತೆ. ಅಂದರೆ ನಿಮ್ಮ ಇಡೀ ಅಕೌಂಟ್ಸ್ನ ಚೆಕ್ ಮಾಡಿ ಅದರದ್ದೊಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಮಾಡಿ ಬ್ಯಾಲೆನ್ಸ್ ಶೀಟ್ ಅಂತ ಮಾಡಿ ಸರ್ಕಾರಕ್ಕೆ ಸಬ್ಮಿಟ್ ಮಾಡಬೇಕಾಗತ್ತೆ. ಸರ್ಕಾರಕ್ಕೆ ಸಬ್ಮಿಟ್ ಮಾಡಬೇಕಾದ್ರೆ ಏನು ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಆಗಿರುತ್ತೆ ಅದನ್ನೆಲ್ಲ ಹೇಳಿ ಅದನ್ನು ಆಲ್ರೆಡಿ TDS ಅಲ್ಲಿ ಅದನ್ನ ಮೈನಸ್ ಆಗಿದ್ದರೆ ಉಳಿದಿದ್ದ ಅಮೌಂಟ್ ಮಾತ್ರ ಕಸ್ಟಮರ್ಗೆ ಹೇಳಿ ಅದನ್ನ ಕಟ್ಟಿಸಿ ಉಳಿದಿದ್ದ ಏನು ರಿಟರ್ನ್ ಫೈಲ್ ಮಾಡಬೇಕಾಯಿತೋ ಆ ರಿಟರ್ನ್ ಎಲ್ಲ ಫೈಲ್ ಮಾಡಿ ಅವನಿಗೆ ಏನು ಅಕ್ನಾಲೇಜ್ಮೆಂಟ್ ತಲುಪಿಸ್ಬೇಕೋ ಇದನ್ನ ತಲುಪಿಸೋಂಥ ಪೂರ್ತಿ ಕೆಲಸನ ನಮ್ಮ ಗುರುರಾಜ್ ಅಸೋಸಿಯೇಟ್ಸ್ ಮಾಡುತ್ತೆ. ಸೊ ಇದು ಸಂಬಂಧಪಟ್ಟಂಥ ನಿಮ್ಮ ಸಿಬ್ಬಂದಿಗಳಾಗಲಿ ಅಥವಾ ನಿಮ್ಮ ಕನ್ಸಲ್ಟೆಂಟ್ಸ್ ಆಗಲಿ ನಾವು ಕರೆದ ಜಾಗಕ್ಕೆ ಬರ್ತಾರಾ, ಸೇವೆ ಹೇಗೆ ನಾವು ಪಡ್ಕೊಳ್ಬೇಕು? ಇಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ಇಷ್ಟು ಸೇವೆ ನಾನು ಇಷ್ಟೊತ್ತು ಹೇಳಿದ ಇಷ್ಟು ಸೇವೆಗಳು ಎಲ್ಲನೂ ನಮ್ಮ ಕಸ್ಟಮರ್ರ ಮನೆಯ ಬಾಗಿಲಲ್ಲೇ ಸಿಗುತ್ತೆ. ಅವರು ನಮ್ಮ ಆಫೀಸಿಗೆ ಬರಬೇಕು ಅಂತೇನಿಲ್ಲ. ಯಾಕಂದರೆ ಇವತ್ತು ಟೆಕ್ನಾಲಜಿ ಯುಗ. ಇವತ್ತು ನೀವು ಏನು ಬೇಕಾದ್ರೂ ಎಲ್ಲ ಫೋನಲ್ಲಿ ವಾಟ್ಸಪ್ಪಲ್ಲಿ ಮೇಲಲ್ಲಿ ತರಿಸ್ಕೊಳ್ಳೋವಂಥ ಯುಗ ಇದು. ಸೊ ಇಂಥ ಜಾಗದಲ್ಲಿ ನೀವೇನು ಮಾಡ್ಬೋದು ಅಂತಂದರೆ ನಾವೇನು ಕೇಳ್ತೀವೋ ಅದನ್ನೆಲ್ಲ ನೀವು ವಾಟ್ಸಪ್ ಮುಖಾಂತರ ಅಥವಾ ಮೇಲ್ ಮುಖಾಂತರ ಕಳಿಸ್ಬೋದು ನಮಗೆ. ಇದು ಬಿಟ್ಟು ಇಲ್ಲ ನಮ್ಗೆ ಅದೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳಿ ನೀವು ಎಲ್ಲ ಡಾಕ್ಯುಮೆಂಟ್ಸು ನೀವು ರೆಡಿ ಇಟ್ಟು ನಂಗೆ ಫೋನ್ ಮಾಡಿದ್ರೆ ನಮ್ಮ ಹುಡುಗರು ಬಂದು ನಿಮ್ಮ ಜಾಗಕ್ಕೆ ಬಂದು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ತಾರೆ. ಪ್ರೋಸೆಸ್ ಆದಮೇಲೆ ಡಾಕ್ಯುಮೆಂಟ್ಸ್ ವಾಪಸ್ ತಂದು ಕೊಡ್ತಾರೆ. ಇಷ್ಟು ಸರ್ವಿಸ್ನ ನಾನು ಕಸ್ಟಮರ್ನ ಮನೆಯ ಬಾಗಿಲಲ್ಲೇ ಮಾಡ್ತಿದ್ದೀನಿ. ಇದು ಭಾಳ ಆಸಕ್ತಿ ವಿಷಯ. ಹಾಗೆ ನನಗೆ ಇನ್ನೊಂದು ಡೌಟ್ ಇರೋವಂಥದ್ದು, ಈಗ ನಾನೊಬ್ಬ ಉದ್ಯಮಿ, ನಾನೀಗ ಅನೇಕ ಸಂದರ್ಭದಲ್ಲಿ ಅಥವಾ ಒಂದು ತುರ್ತು ಸಂದರ್ಭದಲ್ಲಿ GST ಫೈಲಿಂಗ್ ಮಾಡೋದು ನಿಲ್ಲಿಸ್ಬಿಟ್ಟಿದ್ದೀನಿ. ಕಳೆದ ಎಷ್ಟೋ ತಿಂಗಳಿಂದ ಮಾಡಿಲ್ಲ. ಈಗ ಅದನ್ನು ಮತ್ತೆ ಪುನರಾರಂಭ ಮಾಡಬೇಕು. ಇದು ಸಂಬಂಧಪಟ್ಟಂತೆ ನೀವು ಸಹಾಯ ಮಾಡಬಲ್ರಾ? ಹೌದು. ಇದು ಒಬ್ಬ ಹೊಸ ಬಿಸ್ನೆಸ್ ಓನರ್ನ ಹ್ಯಾಂಡ್ ಹೋಲ್ಡಿಂಗ್ ಹೆಂಗೆ ಮಾಡ್ತೀವೋ ಇದು ಅಷ್ಟೇ ಜತನವಾದ ಕೆಲಸ ಇದು. ಯಾಕೆ ಅಂತಂದರೆ ಎಷ್ಟೋ ರೀಸನ್ಗಳಿಗೋಸ್ಕರ ಇನ್ಕಮ್ ಟ್ಯಾಕ್ಸ್ ಆಗಲಿ GST ಆಗಲಿ ಸುಮಾರು ರೀಸನ್ಗಳಿಗೋಸ್ಕರ ಡ್ರಾಪ್ ಮಾಡಿಬಿಟ್ಟಿರ್ತಾರೆ, ನಿಲ್ಲಿಸ್ಬಿಟ್ಟಿರ್ತಾರೆ. ಇಂಥದ್ದನ್ನು ಅವ್ರಿಗೆ ಹೆಂಗೆ ಮುಂದಕ್ಕೆ ತೊಗೊಂಡೋಗ್ಬೇಕು, ಅವ್ರಿಗೆ ಪೆನಾಲ್ಟಿ ಹೆಂಗೆ ಕಟ್ಟಬೇಕು, ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಯಾವ ಆಫೀಸರ್ ಹತ್ರ ಹೋದರೆ ಇದ್ರದ್ದು ಇದು ಸಿಗುತ್ತೆ, ಅದ್ರ ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ ಇಲ್ಲ. ಯಾಕೆಂದರೆ ಅವರು ಬಿಸ್ನೆಸ್ಸಲ್ಲಿ ಮುಳುಗೋಗಿರ್ತಾರೆ. ಅಷ್ಟು ಎಕ್ಸ್ಟ್ರಾ ಟೈಮ್ನ ಅವರು ಕೊಡುವಂಥ ಯಾರೂ ಎಕ್ಸ್ಪೆಕ್ಟ್ ಮಾಡೋದು ನಿರೀಕ್ಷೆ ಮಾಡೋದು ಕೂಡ ತಪ್ಪು. ಹಾಗಾಗಿ ನಾವೇನು ಮಾಡ್ತೀವಿ, ಆ ಥರದ ಎಕ್ಸ್ಪೆಕ್ಟೇಷನ್ ಇದ್ದಾಗ ಅಂದರೆ ಬಿಸ್ನೆಸ್ಮನ್ಗೆ ಆ ಥರದ್ದು ಡಿಸ್ಕಂಟಿನ್ಯೂಟಿ ಏನಾದರೂ ಇದ್ದರೆ, ಇನ್ಕಮ್ ಟ್ಯಾಕ್ಸಲ್ಲಿ ಫೈಲಿಂಗ್ ಡಿಸ್ಕಂಟಿನ್ಯೂಟಿ ಇರ್ಬೋದು, GST ಒಳಗೆ ಫೈಲಿಂಗ್ ಡಿಸ್ಕಂಟಿನ್ಯೂಟಿ ಇರ್ಬೋದು, ಅಂಥವ್ರಿಗೆ ನಾವು ಕಂಪ್ಲೀಟ್ ಅಮೂಲಾಗ್ರವಾಗಿ ಸಲಹೆ ಕೊಟ್ಟು ಎಲ್ಲಿಂದ ಶುರು ಮಾಡಿ ಎಲ್ಲಿ ನಿಲ್ಲಿಸಿರ್ತಾರೋ ಅಲ್ಲಿಂದ ಶುರು ಮಾಡಿ ಇವತ್ತಿನವರೆಗೂ ಏನೇನು ಪೆನಾಲ್ಟಿ ಎಲ್ಲಿ ಕಟ್ಟಬೇಕು, ಯಾವ ಆಫೀಸರ್ ಮೀಟ್ ಮಾಡಬೇಕು, ಅದನ್ನೆಲ್ಲ ಅವ್ರ ಪರವಾಗಿ ನಾವೇ ಹೋಗಿ ಅದನ್ನು ಆಫೀಸರ್ ಹತ್ರ ಸಬ್ಮಿಟ್ ಮಾಡಿ ಅಪ್ ಟು ಡೇಟ್ ಮಾಡಿ ಅವರಿಗೆ ಅಪ್ ಟು ಡೇಟೆಡ್ ಡಾಕ್ಯುಮೆಂಟ್ಸ್ನ ಕೊಡೋ ಜವಾಬ್ದಾರಿ ಗುರುರಾಜ್ ಅಸೋಸಿಯೇಟ್ಸ್. ಈಗ ಇನ್ನೊಂದು ಬಹಳ ಮುಖ್ಯವಾಗಿ ಕಾಡುವಂಥದ್ದು ಈ ಶಾಸನಬದ್ಧ ನೋಟಿಸ್ಗಳು. ಅಂದರೆ ಯಾವುದೇ ಉದ್ಯಮಿಗಳಿಗೆ ಬರ್ಬೋದು, ಅಥವಾ ಸರ್ಕಾರದಿಂದ ಬರ್ಬೋದು, ಅಥವಾ ಕಂಪನಿ ರಿಜಿಸ್ಟ್ರೇಷನ್ ಆ್ಯಕ್ಟಿಂದ ಏನಕ್ಕೆ ತೊಡಕಿನಿಂದ ಆಗ್ಬೋದು, ಅಥವಾ ಬ್ಯಾಂಕಿನಿಂದನೇ ಒಂದು ನೋಟಿಸ್ ಬರ್ಬೋದು. ಈ ಎಲ್ಲ ಸವಾಲುಗಳಿದ್ದಾಗ ನಾವು ನಿಮ್ಮಲ್ಲಿ ಬಂದರೆ ಅದಕ್ಕೇನಾದರೂ ನಿಮ್ಮಲ್ಲಿ ಸರ್ವಿಸ್ ಇದೆಯಾ? ಹೌದು, ನಾನು ಇದನ್ನು ನನ್ನ ಸುಮಾರು ಜನ ಕಸ್ಟಮರ್ಸ್ಗೂ ಹೇಳ್ತಾ ಇದ್ದೀನಿ, ನಿಮಗೂ ಹೇಳ್ತಾ ಇದ್ದೀನಿ. ಯಾವುದೇ ಡಿಪಾರ್ಟ್ಮೆಂಟಿಂದ ಯಾವುದೇ ನೋಟಿಸ್ ಬರಲಿ, ನೀವು ಹೆದರುವ ಕಾರಣ ಇಲ್ಲ, ಪ್ಯಾನಿಕ್ ಆಗಬೇಡಿ. ನೀವು ಏನು ಮಾಡಬೇಕು ಅಂದರೆ ಇಮ್ಮಿಡಿಯೇಟಾಗಿ ನನಗೆ ಫೋನ್ ಕರೆ ಮಾಡಿ ನಿಮ್ಮ ಹತ್ರ ಏನು ಡಾಕ್ಯುಮೆಂಟ್, ಏನು ನೋಟಿಸು ಯಾವ ಡಿಪಾರ್ಟ್ಮೆಂಟಿಂದ ಬಂದಿದೆ ಅದನ್ನು ನನಗೆ ಫಾರ್ವರ್ಡ್ ಮಾಡಿ. ಉಳಿದಿದ್ದಷ್ಟು ಕೆಲಸ ನಾನು ನೋಡ್ಕೋತೀನಿ.
ಅದ್ರ ಮೇಲೆ ಏನು ಸಲಹೆ ಸೂಚನೆಗಳು ಕೊಡಬೇಕು, ಅದ್ರ ಮೇಲೆ ಏನು ಮಾಡಬೇಕು, ಯಾವ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಬೇಕು, ಯಾತಕ್ಕೋಸ್ಕರ ನೋಟಿಸ್ ಬಂದಿದೆ, ಏನು ಕೇಳಿದ್ದಾರೆ ನೋಟಿಸಲ್ಲಿ, ಅದನ್ನ ಕಂಪ್ಲೀಟಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ನಿಮ್ಮ ಪರವಾಗಿ ನಾನೇ ಆಫೀಸರ್ ಹತ್ರ ಸಬ್ಮಿಟ್ ಮಾಡಿ ನಿಮ್ಮ ಪರವಾಗಿ ನಿಮ್ಮ ಹೇಳಿಕೆಗಳೇನಿದೆ, ನಿಮ್ಮ ಸ್ಟೇಟ್ಮೆಂಟ್ಗಳೇನಿದೆ, ನಿಮ್ಮ ಅಹವಾಲುಗಳೇನಿದೆ, ನಿಮ್ಮ ಟ್ಯಾಕ್ಸ್ ಲೈಬಿಲಿಟೀಸ್ಗಳೇನಾದರೂ ಇದ್ದರೆ ಅದು ಹೇಗಿದೆ ಏನಿದೆ ಇದಿಷ್ಟು ನನ್ನ ಆಫೀಸರ್ ಹತ್ರ ನಿಮ್ಮ ಪರವಾಗಿ ಹೋಗಿ ಮಾತಾಡಿ ಒಪ್ಪಿಸಿ ಕೆಲಸ ಕಂಪ್ಲೀಟ್ ಮಾಡಿ ನಿಮ್ಮ ಕೈಗೆ ಅಸೆಸ್ಮೆಂಟ್ ಆರ್ಡರ್ವರೆಗೂ ತಂದುಕೊಡೋ ಜವಾಬ್ದಾರಿ ಗುರುರಾಜ್ ಅಸೋಸಿಯೇಟ್ಸ್ದು. ಇದನ್ನು 25 ವರ್ಷದಿಂದನೂ ಮಾಡ್ತೀನಿ. ಈಗ ಇನ್ನೊಂದು ಮುಂದಿನ ಪ್ರಶ್ನೆ, ಈಗ ನನ್ನದು ಒಂದು BCom ಆಗಿದೆ ಅಥವಾ ನಾನು ಒಂದೇನೋ CA ಮಾಡ್ಕೊಂಡಿದ್ದೀನಿ. ಸೊ ನನ್ನ ಒಂದು ಕೆರಿಯರು ಈ ಒಂದು ಟ್ಯಾಕ್ಸ್ ಕನ್ಸಲ್ಟೇಷನ್ ಆಗಿ ಅಥವಾ ನಿಮ್ಮ ಥರನೇ ಒಂದು ಮಾರ್ಗದರ್ಶನ ಆಗಿ ಮಾಡಬೇಕು ಅನ್ನೋದಾದರೆ ನನ್ನನ್ನು ಹೇಗೆ ಪ್ರಮೋಟ್ ಮಾಡ್ತೀರಾ ಅಥವಾ ನಿಮ್ಮಲ್ಲಿ ಬಂದರೆ ನನ್ನನ್ನು ನೀವು ಹೇಗೆ ಬಳಸ್ಕೊಳ್ತೀರಾ? ಈ ರೀತಿ ನೀವು ಬಿಸ್ನೆಸ್ಗೆ ತೊಡ್ಕೊಳ್ಳೋದು ಅಥವಾ ಆ ಥರದ್ದು ಏನಾದ್ರು ನಿಮ್ಮಲ್ಲಿ ಯೋಜನೆ ಇದೆಯಾ? ಹೌದು, ಇದೆ. ಅದನ್ನು ಮುಂಚೆ ಸ್ವಲ್ಪ ಕ್ರೂಡ್ ಫಾರ್ಮ್ನಲ್ಲಿ ಮಾಡ್ತಾಯಿದ್ವಿ, ಇವಾಗ ಸ್ವಲ್ಪ ಸ್ಟ್ರಕ್ಚರ್ಡ್ ಫಾರ್ಮ್ನಲ್ಲಿ ಮಾಡ್ತಾಯಿದ್ದೀವಿ. ನಾವೇನು ಮಾಡ್ತೀವಿ ಅಂದರೆ ಫಸ್ಟು ಟ್ರೈನಪ್ ಮಾಡ್ತೀವಿ. ನಿಮಗೆ ಏನೇನು ಬೇಕು, ಯಾವ ಥರ ಟ್ರೈನಿಂಗ್ ಬೇಕು, ಹೇಗೆ ಮಾತಾಡಿದ್ರೆ ಜನ ನಿಮ್ಮ ಮೇಲೆ ರೆಸಿಪ್ರೊಕೇಟ್ ಮಾಡ್ತಾರೆ, ಹೇಗೆ ಮಾತಾಡಿದ್ರೆ ನೀವು ಜನ ನಿಮ್ಮ ಕಡೆ ತಿರುಗಿ ನೋಡ್ತಾರೆ, ಏನು ಹೇಳಿದ್ರೆ ಜನ ವೈಬ್ರೇಟ್ ಆಗ್ತಾರೆ, ಏನು ಹೇಳಿದ್ರೆ ಜನಕ್ಕೆ ಏನಂತಾರೆ ಖುಷಿ ಆಗುತ್ತೆ, ಏನು ಹೇಳಿದ್ರೆ ಜನಕ್ಕೆ ಈ ಪೇಯ್ನ್ ಪಾಯಿಂಟು ನನ್ನ ಹತ್ರನೂ ಇದೆಯಲ್ಲ ಅಂತ ಅನಿಸುತ್ತೆ. ಇದನ್ನೆಲ್ಲ ನಾವು ಟ್ರೈನಿಂಗಲ್ಲಿ ಹೇಳ್ಕೊಡ್ತೀವಿ. ಟ್ರೈನಿಂಗಲ್ಲಿ ಹೇಳ್ಕೊಟ್ಬಿಟ್ಟು ಅವ್ರು ಯಾವ ಏರಿಯಾದಲ್ಲಿ ಇರ್ತಾರೋ ಅದೇ ಏರಿಯಾದಲ್ಲೇ ಬಿಸ್ನೆಸ್ ಮಾಡ್ಕೊಳಕ್ಕೆ ಬಿಟ್ಬಿಡ್ತೀವಿ. ಏನು ಮಾಡ್ತೀವಿ ನಾವು ಅಂತಂದರೆ ಆ ಏರಿಯಾದಲ್ಲಿ ಅವರು ಏನು ಮಾಡ್ತಾರೆ ಅಂದರೆ ನಮ್ಮ ಏನು ಸರ್ವಿಸ್ಗಳಿದೆ ಅದನ್ನ ಆ ಲೋಕಲ್ ಜನಗಳಿಗೆ ಅವ್ರಿಗೆ ಹೇಳಿ ಅಲ್ಲಿಂದ ಬಿಸ್ನೆಸ್ ಜನ್ರೇಟ್ ಮಾಡಿದ್ರೆ ನಾವು ಆ ಬಿಸ್ನೆಸ್ನ ಮಾಡಿ ಅವರಿಗೆ ಒಂದು ಕಮಿಷನ್ ಅಂತನೋ ರೆಮ್ಯುನರೇಷನ್ ಅಂತನೋ ಏನಾದರೂ ಒಂದು ಮಾಡೋಕ್ಕೆ ಶುರು ಮಾಡ್ತೀವಿ. ಒಂದು 5 ವರ್ಷ ನಮ್ಮ ಜೊತೆ ಆ ಥರ ಕೆಲಸ ಮಾಡಿದಾಗ ಅವ್ರಿಗೆ ಅದರ ಮೇಲೆ ಎಕ್ಸ್ಪೀರಿಯೆನ್ಸ್ ಆಗಿ ಆಮೇಲೆ ಅವರೇ ಓನ್ ಬಿಸ್ನೆಸ್ ಮಾಡೋದಕ್ಕೂ ಏನೂ ತೊಂದರೆ ಆಗೋಲ್ಲ. ಹಾಗೆ ಅವರು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳೋವರೆಗೂ ಗುರುರಾಜ್ ಅಸೋಸಿಯೇಟ್ಸ್ ಅವ್ರನ್ನ ಸಪೋರ್ಟ್ ಮಾಡುತ್ತೆ, ಸಹಾಯನೂ ಮಾಡುತ್ತೆ. ಈಗ ಕೊನೆಯದಾಗಿ ಒಂದು ಪ್ರಶ್ನೆ, ಒಬ್ಬ ಸ್ಯಾಲರಿ ಎಂಪ್ಲಾಯ್ ಆಗಿ ನಾನು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಬೇಕು, ರಿಟರ್ನ್ ಫೈಲ್ ಮಾಡಬೇಕು, ಅದು ಯಾವ ರೀತಿ ಮಾಡೋಕ್ಕೂ ಗೊತ್ತಾಗೋದಿಲ್ಲ, ನನ್ನ ಕಂಪ್ನಿಯಿಂದ ಡಿಡಕ್ಟ್ ಮಾಡ್ತಾಯಿದೆ. ಸೊ ಇದನ್ನು ನಾವು ತಿಳ್ಕೊಳ್ಳೋದಕ್ಕೆ ಅಥವಾ ಫೈಲ್ ರಿಟರ್ನ್ ಮಾಡೋದಕ್ಕೆ ಏನಾದರೂ ನಿಮ್ಮ ಆಫೀಸಿಗೆ ಬಂದರೆ ಯಾವ ರೀತಿಯಲ್ಲಿ ನನಗೆ ಸಹಾಯ ಸಿಗುತ್ತೆ? ಹಾಂ, ಮೊದಲನೇದು ಏನು ಮಾಡ್ತೀವಿ ಅಂತಂದರೆ ನಿಮ್ಮ ಹತ್ರ ನಿಮ್ಮ ಎಂಪ್ಲಾಯರ್ ಏನು ಕೊಟ್ಟಿರ್ತಾರಲ್ಲ ಫಾರಮ್ 60 ಅಂತ TDS ಸರ್ಟಿಫಿಕೇಟ್ ಅಂತ ಫಸ್ಟ್ ಅದನ್ನ ಇಸ್ಕೋತೀವಿ. ಅಕಸ್ಮಾತ್ ಅವ್ರ ಹತ್ರ ಅವ್ರು ಕೊಟ್ಟಿಲ್ಲ, ನೀವು ಇಸ್ಕೊಂಡಿಲ್ಲ ಅಂತಂದರೆ ನಿಮ್ಮ ಪ್ಯಾನ್ ಕಾರ್ಡು ಮತ್ತು ಆಧಾರ್ ಕಾರ್ಡನ್ನ ತೊಗೊಂಡು ಫಸ್ಟು ಅದನ್ನು ರಿಜಿಸ್ಟರ್ ಮಾಡ್ತೀವಿ. ರಿಜಿಸ್ಟರ್ ಮಾಡಿದಾಗ ಅದರೊಳಗೆ ನಮ್ಗೆ ಏನೇನು ಬೇಕೋ ನಿಮ್ಮ TDS ಸರ್ಟಿಫಿಕೇಟ್ ಇರ್ಬೋದು, ಬೇರೆ ಏನಾದರೂ ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಮ ಸ್ಯಾಲ್ರಿ ಬಿಟ್ಟು ನಿಮಗೆ ಬಾಡಿಗೆ ಬರ್ತಿರ್ಬೋದು, ಆಮೇಲೆ ನೀವು ಯಾವುದೋ ಟ್ರೇಡಿಂಗಲ್ಲಿ ಶೇರ್ಸ್ ಬಿಸ್ನೆಸ್ಸು ಮತ್ತು ಮ್ಯೂಚುವಲ್ ಫಂಡ್ ಸೇಲ್ಸ್ ಆ್ಯಂಡ್ ಪರ್ಚೇಸು ಇದೆಲ್ಲ ಮಾಡ್ತಿರ್ಬೋದು. ಇದೆಲ್ಲ ನಿಮಗೆ ಅರಿವಿಲ್ಲದೇನೆ 26 AS ಅಂತ ಮತ್ತು AIS ಅಂತ 2 ರಿಪೋರ್ಟ್ ಇದೆ. ಅದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟೇ ರಿಲೀಸ್ ಮಾಡುತ್ತೆ. ಆ 2 ರಿಪೋರ್ಟ್ಗಳನ್ನ ನಾನು ತೆಗೆದು ಫಸ್ಟು ನಮ್ಮ ಅಸೆಸ್ಸಿಗೆ ಕೊಟ್ಬಿಡ್ತೀನಿ. ನೋಡಪ್ಪ, ಇದಿದೆ, ಇಷ್ಟು ಟ್ರಾನ್ಸಾಕ್ಷನ್ ನಿಮ್ಮ ಹೆಸರಲ್ಲಿದೆ, ಇಷ್ಟು ಟ್ರಾನ್ಸಾಕ್ಷನ್ ನಾವು ಫೈನಲೈಸ್ ಮಾಡಬೇಕಾಗತ್ತೆ, ಇಷ್ಟು ಫೈಲ್ ಮಾಡಬೇಕಾಗತ್ತೆ ಅಂತ ನಾನು ಹೇಳ್ಕೊಡ್ತೀನಿ ಅವ್ರಿಗೆ. ಅವ್ರ ಹತ್ರ ಒಪ್ಪಿಗೆ ತೊಗೊಂಡ ಮೇಲೆ ಅದಷ್ಟನ್ನು ಒಂದು ಕ್ಯಾಲ್ಕುಲೇಷನ್ ಫಾರ್ಮ್ಗೆ ತಂದು ಅದಕ್ಕೆ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡಿ ಅವ್ರಿಗೆ ನಾನು ಹೇಳ್ಕೊಡ್ತೀನಿ. ಅಂದರೆ ಇಡೀ ನಾನು ಹೇಳ್ತಾ ಇರೋದು ಬರೀ ಸ್ಯಾಲ್ರಿ ಅಂತಲ್ಲ, ಸ್ಯಾಲ್ರಿ ಇರ್ಬೋದು, ರೆಂಟಲ್ ಇನ್ಕಮ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಪ್ರೊಫೆಷನ್ ಇರ್ಬೋದು, ಇದು ಯಾವುದೂ ಇಲ್ಲದಿರೋಂಥ ಯಾವುದೋ ಒಂದು ಇನ್ಕಮ್ ಇರ್ಬೋದು. ಕೆಲವ್ರು ಏನು ಮಾಡಿರ್ತಾರೆ ಅಂದರೆ ಲಾಟ್ರಿನಲ್ಲಿ ದುಡ್ಡು ಬಂದಿರುತ್ತೆ, ಕೆಲವ್ರಿಗೆ ಯಾವುದೋ ರೇಸಿಂಗ್ನಲ್ಲಿ ದುಡ್ಡು ಬಂದಿರುತ್ತೆ. ಇವತ್ತು ಗೊತ್ತಿರ್ಬೋದು ನಿಮಗೆ, ಆನ್ಲೈನಲ್ಲಿ ರೆಮ್ಮಿ ಆ ಥರದ್ದೆಲ್ಲ ಸುಮಾರು ಓಡಾಡ್ತಿದೆ, ಅಲ್ಲಿಂದ ಕೆಲವರು ದುಡ್ಡು ಬಂದಿರುತ್ತೆ. ಅದನ್ನೆಲ್ಲ ಹೆಂಗೆ ಕಟ್ಟಬೇಕು, ಅದಕ್ಕೆ ಯಾವ ರೀತಿ ಕಟ್ಟಬೇಕು ಅಂತ ಕೂಡ ಗೊತ್ತಿರಲ್ಲ. ಅದನ್ನೆಲ್ಲ ನಾನು ಹೇಳಿಕೊಟ್ಟು ಅವ್ರ ಕೈಲಿ ಆ ಟ್ಯಾಕ್ಸ್ ಕಟ್ಟಿಸಿ ಅವ್ರನ್ನ ಆ ಟ್ಯಾಕ್ಸ್ ಮುಕ್ತರನ್ನಾಗಿ ಮಾಡೋಂಥ ಜವಾಬ್ದಾರಿ ಗುರುರಾಜ್ ಅಸೋಸಿಯೇಟ್ಸ್. ಈಗ ಒಬ್ಬ ಸ್ಯಾಲರಿ ಪರ್ಸನ್ಗೆ ನನಗೆ ಸಂಬಳ ಬರುತ್ತೆ, ನನ್ನೊಂದು ಮನೆ ಬಾಡಿಗೆಗಳು ಬರುತ್ತೆ, ನಂದು ಇನ್ನೊಂದೇನೋ ಒಂದು ಪಿತ್ರಾರ್ಜಿತ ಆಸ್ತಿ ಇರುವಂಥ ಹೊಲಗದ್ದೆಗಳಿಂದ ಆದಾಯ ಬರುತ್ತೆ, ಎಲ್ಲ ಹಣ್ಣುಗಳು ಬ್ಯಾಂಕ್ನಲ್ಲಿ ಡೆಪಾಸಿಟ್ ಆಗಿ ಕೂತ್ಕೊಳ್ಳುತ್ತೆ. ಸೊ ಇದನ್ನು ನಾವು ಒಂದು ಅಸೆಟನ್ನು ಅಥವಾ ಈ ರೀತಿ ಅಮೌಂಟನ್ನು ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ಆಗಲಿ ಅಥವಾ ಯಾವುದಾದ್ರು ಒಂದು ಮ್ಯೂಚುವಲ್ ಫಂಡ್ ತರಿಸ್ಕೊಳ್ಳೋದಾಗಲಿ ಯಾವ್ದಾದ್ರು ನನ್ನ ಸಲಹೆಗಳು ಇದ್ದರೆ ಅದಕ್ಕೆ ಕೂಡ ತಾವು ಸಲಹೆ ನೀಡ್ತೀರ? ಶೇರ್ಸ್ ಅಥವಾ ಮ್ಯೂಚುವಲ್ ಫಂಡಲ್ಲಿ ಸಲಹೆ ಕೊಡೋದಕ್ಕೆ ಅದು ನನ್ನ ವ್ಯಾಪ್ತಿಗೆ ಬರೋದಿಲ್ಲ.
ಆದರೆ ನಾನೇನು ಮಾಡ್ಬೋದು ಅಂತಂದರೆ ನನ್ನ ಕಾಂಟ್ಯಾಕ್ಟ್ಸಲ್ಲಿ ಯಾರ್ಯಾರು ಬರ್ತಾರೋ ಅಂಥವ್ರಿಗೆ ನಿಮ್ಮ ಯಾವ ಅಮೌಂಟು ಎಷ್ಟು ಬರ್ತಾ ಇದೆ, ತಿಂಗಳ ಎಷ್ಟು ಬರುತ್ತೆ ಅದನ್ನೆಲ್ಲ ನೋಡಿಕೊಂಡು ಈ ಥರ ಒಂದು ಸ್ಟ್ರಕ್ಚರ್ ಮಾಡಿದ್ರೆ ನಿಮ್ಗೆ ಅನುಕೂಲ ಆಗ್ಬೋದು ಅಂತ ಒಂದು ಇದು ಕೊಟ್ಟು ನಮ್ಮ ಕನೆಕ್ಷನಲ್ಲಿ ಆ ಥರದವ್ರು ಯಾರಿದ್ದರೆ ಅವ್ರನ್ನ ಕನೆಕ್ಟು ಮಾಡ್ತೀವಿ. ಸೊ ದಟ್ ಅವ್ರಿಗೆ ಬರೀ ಟ್ಯಾಕ್ಸ್ ಸಂಬಂಧವಾದ ಸಲಹೆಗಳು ಮತ್ತು ಸೂಚನೆಗಳು ಸಿಗೋದಲ್ಲದೆ ನಮ್ಮ ಕಡೆಯಿಂದ ಆ ಥರದ್ದೊಂದು ಕನೆಕ್ಷನ್ನು ಸಿಕ್ಕು ಅವರಿಗೆ ಹೊಸ ಹೊಸ ದಾರಿಗಳು ಕಾಣಿಸೋಕ್ಕೆ ಶುರು ಆಗುತ್ತೆ ಇನ್ವೆಸ್ಟ್ಮೆಂಟ್ ಆಧಾರವಾಗಿ. ಸ್ನೇಹಿತರೆ, ನಿಮಗೊಂದು ಈಗ ಒಂದು ಅಂದಾಜು ಬಂದಿರ್ಬೋದು, ನನ್ನ ಹಣ ನನ್ನ ಹಕ್ಕು, ಆ ಹಣವನ್ನು ನಾನು ಹೇಗೆ ಉಳಿಸ್ಕೊಳ್ತೀನಿ, ನಾನು ಸರ್ಕಾರ ಕಟ್ಟುವಂಥ ಟ್ಯಾಕ್ಸನ್ನು ಹೇಗೆ ಮರಳಿ ಪಡಿತೀನಿ, ಅಥವಾ GSTಗಳನ್ನ ಸಬ್ಮಿಟ್ ಮಾಡಿದಾಗ ಸರ್ಕಾರದಿಂದ ಇರುವಂಥ ನನ್ನ ಬೆನಿಫಿಟ್ಗಳೇನು, ಇದರ ಅನೇಕ ಸಮಸ್ಯೆಗಳನ್ನ ಕುರಿತಂತೆ ಅವರೊಂದು ಸಂಕ್ಷಿಪ್ತವಾದ ವಿವರಗಳು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ನಾವು ಅವ್ರನ್ನ ಸಂಪರ್ಕ ಮಾಡೋದು ಹೇಗೆ, ಈ ಎಲ್ಲ ಸೇವೆಯನ್ನು ಪಡೆಯೋದು ಹೇಗೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಅನ್ನೋದನ್ನು ಅವ್ರ ಬಾಯಿಂದನೇ ಕೇಳಿಬಿಡೋಣ. ನಿಮ್ಮ ಸಂಪರ್ಕ ವಿವರಗಳು ಹೇಳ್ಬೋದು? ಹಾಂ, ನನ್ನ ಮುಖ್ಯ ಕಚೇರಿ ಇರೋದು ಗಿರಿನಗರದಲ್ಲಿ, ಗಿರಿನಗರ ಸರ್ಕಲಲ್ಲೇ ಇದೆ ನನ್ನ ಆಫೀಸು. ನೀವು ನನ್ನ ಆಫೀಸ್ಗೆ ಯಾವಾಗ ಬೇಕಾದ್ರೂ ಬರ್ಬೋದು. ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಆಫೀಸ್ ಇರುತ್ತೆ. ನೀವು ಎಷ್ಟೊತ್ತಿನಲ್ಲಿ ಬೇಕಾದ್ರೂ ಫೋನ್ ಮಾಡಿಕೊಂಡು ಮುಂಚೆ ಅಪಾಯಿಂಟ್ಮೆಂಟ್ ತೊಗೊಂಡು ಬರ್ಬೋದು. ಏಕೆಂದರೆ ನೀವು ಅಕಸ್ಮಾತ್ ಮುಂಚೆ ಬಂದಾಗ ನಾವು ಡಿಪಾರ್ಟ್ಮೆಂಟ್ಗೆಲ್ಲ ಹೋಗಿರೋದು ಸಿಗದೇ ಇರೋದು ಆದಾಗ ನೀವು ನಿರಾಶರಾಗಿ ವಾಪಸ್ ಹೋಗೋಂಥ ಅವಶ್ಯಕತೆ ಬರೋದಿಲ್ಲ. ಇದ್ರ ಜೊತೆಗೆ ನೀವು ನನಗೆ ಮೇಲ್ ಕೂಡ ಮಾಡ್ಬೋದು. ಗುರುರಾಜ್ ಅಸೋಸಿಯೇಟ್ಸ್ 222@gmail.com ಅಂತ ನನ್ನ ಮೇಲ್ ಐಡಿ, ಅದಕ್ಕೂ ಮೇಲ್ ಮಾಡ್ಬೋದು. ಇದಲ್ಲದೆ ನನ್ನ ನಂಬರ್ಗೆ 9449859089 ಇದು ನನ್ನ ನಂಬರು. ಇದಲ್ಲದೆ ಕಚೇರಿಗೂ ಫೋನ್ ಮಾಡಿ ಎಷ್ಟೊತ್ತಿಗೆ ಬರ್ಬೋದು ಅಂತ ತಿಳ್ಕೊಬೋದು. 9535349494 ಇದು ನಮ್ಮ ಕಚೇರಿಯ ನಂಬರು. ಯಾರು ಎಷ್ಟೊತ್ತಿಗೆ ಬೇಕಾದ್ರೂ ಫೋನ್ ಮಾಡಿ ನೀವು ಅದರ ಬಗ್ಗೆ ತಿಳ್ಕೊಬೋದು. ಫೋನ್ ಮಾಡೋ ಹಾಗಿದ್ದರೆ ನೀವು 6 ಗಂಟೆ ಒಳಗಡೆ ಫೋನ್ ಮಾಡಿದ್ರೆ ಒಳ್ಳೆಯದು. ಯಾಕೆಂದರೆ ನಮ್ಮ ಸಪೋರ್ಟಿಂಗ್ ಸ್ಟಾಫು 6 ಗಂಟೆಯಿಂದ 6:30 ಅಷ್ಟೊತ್ತಿಗೆ ಎಲ್ಲರೂ ಹೊರಟು ಬಿಡೋದ್ರಿಂದ ನಿಮಗೆ ಆ ತೊಂದರೆ ಬೇಡ. 6 ಗಂಟೆ 6:30 ಒಳಗಡೆ ನೀವು ಫೋನ್ ಮಾಡಿದ್ರೆ ಎಲ್ಲರೂ ಇರ್ತಾರೆ, ನಿಮ್ಮ ಅಪಾಯಿಂಟ್ಮೆಂಟ್ನೂ ತೊಗೋತಾರೆ. ನೀವು ಎಷ್ಟೊತ್ತಿಗೆ ಬರಬೇಕು, ನಾವು ಎಷ್ಟೊತ್ತಿಗೆ ಸಿಗ್ತೀವಿ, ಅದೆಲ್ಲದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಸೊ ದಟ್ ನಿಮಗೂ ಎಷ್ಟೋ ದೂರದಿಂದ ಬರ್ತೀರಿ, ಅಷ್ಟು ದೂರದ ವ್ಯಯ ನಿಮಗೆ ಅಪವ್ಯಯ ಆಗಬಾರ್ದು ಅಂತ ನನ್ನ ಉದ್ದೇಶ. ನಿಮ್ಮಿಂದ ಬಹಳ ಸಲಹೆಗಳು ಉಪಯುಕ್ತವಾಗಿದೆ. ಮುಂದಿನ ದಿನಗಳಲ್ಲಿ ನಮ್ಮ ತೆರಿಗೆದಾರರು, ನಮ್ಮ ಬಿಸ್ನೆಸ್ ಮೆನ್ಗಳು ಮತ್ತು ಯಾರು ಸಂಬಳ ತಗೊಳ್ಳೋಂಥ ಕೆಲಸಗಾರರು ನಿಮ್ಮ ಸೇವೆಗಳನ್ನ ಪಡೆಯೋದಕ್ಕೆ ಕಾತರಾಗಿದ್ದಾರೆ ಅಂತ ಭಾವಿಸ್ತೇನೆ. ಅವರೆಲ್ಲರೂ ಕೂಡ ನಿಮ್ಮನ್ನು ಒಂದು ಭೇಟಿ ಮಾಡ್ತಾರೆ. ನಮ್ಮ ಸಲಹೆಗೆ ಅನಂತವಾದಂಥ ವಂದನೆಗಳನ್ನ ಹೇಳ್ತಾರೆ. ಸ್ನೇಹಿತರೆ, ಇಷ್ಟೊತ್ತರೆಗೂ ಗುರುರಾಜ್ ಅವರು ತಮ್ಮ ಉದ್ಯಮದ ಕುರಿತಂತೆ ಅನೇಕ ಸಲಹೆಗಳನ್ನ ನೀಡಿದ್ದಾರೆ. ಅವರನ್ನು ನೀವು ಯಾವುದೇ ಸಂದರ್ಭದಲ್ಲಿ, ಅಂದರೆ ಕಚೇರಿ ವೇಳೆಯಲ್ಲಿ ಅವರು ಹೇಳಿದಾಗೆ ಸಂಪರ್ಕ ಮಾಡಿ ಇದರ ಇನ್ನಷ್ಟು ವಿವರಗಳನ್ನ, ಅವರ ಸೇವೆಗಳನ್ನ ನೀವು ಪಡಿಬೋದು. ಇನ್ನೊಮ್ಮೆ ಅವರ ವಿಳಾಸ ಹೇಳ್ತೇನೆ. ಅವರ ಇಮೇಲ್ ಮೂಲಕ ಸಂಪರ್ಕ ಮಾಡೋದಾದರೆ ಗುರುರಾಜ್ ಅಸೋಸಿಯೇಟ್ಸ್ 222@gmail.com. ಹಾಗೆ ಈ ಕೆಳಗೆ ಇರೋಂಥ ಮೊಬೈಲ್ ಸಂಖ್ಯೆ ಮೂಲಕ ಅವ್ರನ್ನ ಸಂಪರ್ಕ ಮಾಡ್ಬೋದು. 9449859089 ಈ ದೂರವಾಣಿ ಮೂಲಕ ಅವ್ರನ್ನ ಸಂಪರ್ಕಿಸಿ ನಿಮ್ಮ ಎಲ್ಲ ಹಣಕಾಸಿನ ವಿಚಾರಗಳನ್ನ ಕುರಿತಂಥ ಸಂದೇಹ, ಸಲಹೆ, ಸೇವೆಗಳನ್ನ ಪಡ್ಕೊಳ್ಳಿ. ಲಾಭದಾಯಕವಾದಂಥ ಬದುಕನ್ನು ನಿಮ್ಮನ್ನು ಮಾಡಿಕೊಳ್ಳಿ. ನಮಸ್ಕಾರ.